ಹೇಗ್ರಿ ತಪ್ಪಿಸ್ಕೊಂಡ್ರು? ನಿಮ್ಮನ್ನ ಯಾಕೆ ನಾನು ಅಲ್ಲಿ ಬಿಟ್ಟಿದ್ದು? ಯೂಸ್ಲೆಸ್ ಫೆಲೋಸ್. ಶ್ರವಣ್ ಸಾಹೇಬ್ರು ಬಂದಿದ್ದಾರೆ ಸರ್. CCTV ಚೆಕ್ ಮಾಡ್ತೀನಿ ಅಂತ ಹೋದ್ರು. CCTV ಏನಾದ್ರು ಗೊತ್ತಾದ್ರೂ ಗೊತ್ತಾಗ್ಬೋದು. ಸರಿ, ನಾನು ಇಮಿಡಿಯೇಟ್ ಆಗಿ ಅಲ್ಲಿಗೆ ಬರ್ತೀನಿ. ಪುರುಷೋತ್ತಮ ಕಥೆನ ಅವತ್ತೇ ಮುಗಿಸ್ಬಿಡ್ಬೇಕಾಗಿತ್ತು. ಅವನ್ನ ಉಳಿಸಿ ತಪ್ಪು ಮಾಡ್ಬಿಟ್ಟೆ ನಾನು. ಏನ್ ಮಾಡ್ಲಿ ಈಗ? ಅಕಸ್ಮಾತ್ ಶ್ರವಣ್ಗೇನಾದ್ರೂ ಗೊತ್ತಾದ್ರೆ ಈ ಸಲ ನಾನು ಆತ್ಮಹತ್ಯೆ ಮಾಡ್ಕೊಳ್ಳೋದು ಗ್ಯಾರಂಟಿನೇ. ಬೇರೆ ದಾರಿನೇ ಇಲ್ಲ. ಏನ್ ಮಾಡ್ಲಿ? ತುಂಬಾ ಬಿಸಿ ಇದೆ. ತಣ್ಣಗೆ ರೊಟ್ಟಿ ಕೊಡ್ಲಾ? ಬೇಡ ಬೇಡ ಬೇಡ. ಅಶ್ವಿನಿ ಬಂದು ಹೋದಾಗಿಂದ ಈ ಹುಡುಗಿ ಯಾಕೋ ಬಹಳ ಟೆನ್ಷನ್ ಇದ್ದಾಳೆ. ಆಂಜನೇಯ, ಇವಳಿಗೆ ಧೈರ್ಯ ಕೊಡಪ್ಪ, ಧೈರ್ಯ ಕೊಡು. ನಾನ್ ಯಾಕೆ ಟೆನ್ಷನ್ ಅಲ್ಲಿ ಇರ್ಲಿ? ಅಷ್ಟಕ್ಕೂ ನಾನು ಯಾಕೆ ಅವಳ ಬಗ್ಗೆ ಯೋಚನೆ ಮಾಡ್ಲಿ? ಓಹೋ, ಅಂದ್ರೆ ನಿನ್ನ ಮಾತಿನ ಅರ್ಥ ಏನು? ಅಶ್ವಿನಿ ಜಾಗದಲ್ಲಿ ಬೇರೆ ಯಾವ್ದಾರು ಒಳ್ಳೆ ಹುಡುಗಿ ಇದ್ದಿದ್ರೆ ಯೋಚನೆ ಮಾಡ್ತಿದ್ದೆ ಅನ್ನಂಗಾಯ್ತು. ಭೂಮಿ, ಇಲ್ಲೊಂದು ಮಾತು ಹೇಳ. ಅಜಿತ ಹುಡುಗಿಯರ ವಿಷಯಕ್ಕೆ ಬಂದ್ರೆ ಬಹಳ ಶುದ್ಧ. ಜೀವನ ಪರ್ಯಂತ ಅವನಿಗೆ ಸಾಹಿತ್ಯ ಒಪ್ಪಿಡಿದ್ರೆ ಸಾಕು ಅಂತ ಇದ್ದವನು. ಅವನಂತರ ಹೆಂಗ್ ಗೊತ್ತಾ? ಬೆಂಕಿ ಉಂಡೆ ಇದ್ದ ಹಾಗೆ. ಆದ್ರೆ ನೀನು ಗಂಗಾ ತರ ಇದ್ದವಳು ಇದ್ದಕ್ಕಿದ್ದಾಗೆ ನಾಗವಲ್ಲಿ ತರ ಬದಲಾಗ್ತಿರೋದನ್ನ ನಾನ್ ನೋಡ್ತಾ ಇದ್ದೀನಿ. ಅಲ್ಲಮ್ಮ, ನೀನ್ ಏನಾಗಿದೆ ಗೊತ್ತಾ? ಹೆಂಡತಿ ತರ ನಡ್ಸಿ 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 ನಿಜವಾಗ್ಲೂ ಹೆಂಡತಿನೇ ಆಗ್ಬಿಟ್ಟಿ. ಸತ್ಯನ ಬಿಡ್ತು ಅಂದೆ ನೋಡಿ. ನಾನು ಸಾಹೇಬ್ರಿಗೆ 1 ವರ್ಷದ ಮಟ್ಟಿಗೆ ಹೆಂಡತಿಯಾಗಿ ನಡ್ಸಕ್ ಬಂದಿರೋಳು ಅನ್ನೋದು ನನಗೂ ಅರಿವಿದೆ. ನಾನ್ ಯೋಚನೆ ಮಾಡ್ತಾ ಇರೋದು ಸಾಹೇಬ್ರ ಬಗ್ಗೆ. ನೀವು ಸುಮ್ಮನೆ ತಪ್ಪು ತಿಳ್ಕೊಬೇಡಿ. ಅವರು ಆಸ್ಪತ್ರೆಗೆ ಹೋಗಿದ್ದಾರೆ, ಅಲ್ಲೇನ್ ನಡೀತಿರ್ಬೋದು ಅಂತ ಯೋಚನೆ ಮಾಡ್ತಿದ್ದೆ. ಹಾಗೆ ಪುರುಷೋತ್ತಮ ಅವರು ದೊಡ್ಡ ಸಾಹೇಬ್ರು ಹೆಂಡತಿ ಮಗಳ ಬಗ್ಗೆ ಏನಾದ್ರೂ ಹೇಳ್ಬಹುದಾ ಅಂತಾನು ಯೋಚನೆ ಮಾಡ್ತಾ ಇದ್ದೆ. ಅದಕ್ಕೆ ಯೋಚನೆ ಮಾಡ್ತಾ ಯಾಕೆ ನಿಂತ್ಕೊಂಡಿರ್ಬೇಕು? ಡೈರೆಕ್ಟ್ ಆಗಿ ಡೈಲ್ ಮಾಡೋದಲ್ವಾ? ಹಾಗಂತೀರಾ? ಸಾಹೇಬ್ರೆ, ಪುರುಷೋತ್ತಮ ಅವರು ನಿಮ್ಮ ಅತ್ತೆ ಬಗ್ಗೆ ಏನಾದ್ರೂ ಹೇಳಿದ್ರ ಅಂತ ಕೇಳೋದಕ್ಕೆ ನಾನು ಫೋನ್ ಮಾಡಿದ್ದು. ಕೇಳೋದಕ್ಕೂ ಅವನಿಗೆ ಇದ್ರೆ ತಾನೆ. ಏನು ಏನ್ ಹೇಳ್ತಿದ್ದೀರಾ ನೀವು? ಪುರುಷೋತ್ತಮ ಹಾಸ್ಪಿಟಲ್ ಇಂದ ತಪ್ಪಿಸ್ಕೊಂಡು ಎಲ್ಲೋ ಹೋಗಿದ್ದಾನೆ. ಕೋಮಾದಲ್ಲಿದ್ದ ಪುರುಷೋತ್ತಮ ಹಾಸ್ಪಿಟಲ್ ಇಂದ ತಪ್ಪಿಸ್ಕೊಂಡ್ರಾ? ಸಾಹೇಬ್ರೆ, ನೀವ್ ಏನ್ ಹೇಳ್ತಾ ಇದ್ದೀರಾ? ಒಂದ್ ವೇಳೆ ಅದ್ರಲ್ಲಿ ಏನಾದ್ರು ಆಸ್ಪತ್ರೆ ಅವ್ರ ಕೈವಾಡ ಏನಾದ್ರು ಇದೆಯಾ? ಅದನ್ನ ನೋಡ್ಕೊಳ್ಳೋದಕ್ಕೆ ನಾನಿದ್ದೀನಿ. ನಾನು ಇನ್ವೆಸ್ಟಿಗೇಟ್ ಮಾಡ್ತೀನಿ. ನೀನ್ ದಯವಿಟ್ಟು ಪದೇ ಪದೇ ಕಾಲ್ ಮಾಡಿ ನನಗೆ ತಲೆ ತಿನ್ಬೇಡ. ಈಗ ಸತ್ಯನ ಜೊತೆ ಮನೆಗೆ ಹೋಗಿ ಪುಣ್ಯ ಕಟ್ಕೊ. ಸತ್ಯನ? ಅರ್ಥ ಆಯ್ತು. ಅಜಿತ್ ಟೆನ್ಷನ್ ಇದ್ದಾನೆ, ಪುರುಷೋತ್ತಮ ಗಾಯವಾಗಿದ್ದಾನೆ. ನಿನ್ನ ನಾನು ಮನೆಗೆ ಕರ್ಕೊಂಡು ಹೋಗ್ಬೇಕು ಅಷ್ಟೇ ತಾನೆ. ನೋಡಿ, ಇನ್ನೇನ್ ಮಾಡಕ್ಕಾಗಲ್ಲ. ಬಾ ಅಕ್ಕ, ನಾನು ಬರ್ತೀನಿ. ಸರಿ ಭೂಮಿ. ಯಾರೋ ಕಿಡ್ನಾಪ್ ಮಾಡಿದ್ದಾರೆ ಅಂತ ನಾನು ಅನ್ಕೊಂಡಿದ್ದೆ. ಇದ್ರಲ್ಲೆಲ್ಲ ಕ್ಲಿಯರ್ ಆಗಿ ಗೊತ್ತಾಗ್ತದೆ ಅವನಾಗಿ ಹೋಗಿರೋದು ಅಂತ. ಹೌದು, ಪುರುಷೋತ್ತಮ ಹೆದರ್ಕೊಂಡು ಹೋಗೋದು ನೋಡಿದ್ರೆ ಯಾರಿಂದನೋ ತಪ್ಪಿಸ್ಕೊಂಡು ಹೋಗೋದಕ್ಕೆ ಟ್ರೈ ಮಾಡಿದ್ದಾನೆ ಅನ್ಸುತ್ತೆ. ನಂಗೆ ಗಾಬರಿ ಆಗಿದ್ದಾನೆ. ಇವನಿಗೆ ಯಾರು ಭಯ ಇರ್ಬೋದು? ನನಗೂ ಅದೇ ಗೊತ್ತಾಗ್ತದೆ. ಅಲ್ಲ ರೀ, ಎಷ್ಟು ಕೇರ್ಲೆಸ್ ಆಗಿ ವರ್ಕ್ ಮಾಡ್ತೀರಲ್ಲ. ಶೇಮ್ ಆನ್ ಯು. ನಿಮ್ಮೆಲ್ಲರ ಮೇಲೂ ಕೇಸ್ ಹಾಕ್ತೀನಿ ನಾನು. ಪ್ಲೀಸ್ ಸರ್, ನಂದೇನು ತಪ್ಪಿಲ್ಲ. ದಯವಿಟ್ಟು ಇವಾಗ ಏನು ಮಾಡಬೇಡಿ, ಹೋಗಿ. ಅಜಿತ್, ನಾವಿವಾಗ ಫೋಕಸ್ ಮಾಡ್ಬೇಕಾಗಿರೋದು ಪುರುಷೋತ್ತಮನ ಹುಡ್ಕೋದ್ರ ಕಡೆಗೆ. ನೀನಿರೋ ಕಂಡೀಷನ್ ಅಲ್ಲಿ ಇಲ್ಲಿಂದ ತಪ್ಪಿಸ್ಕೊಂಡು ಎಷ್ಟು ಮಹಾ ದೂರ ಹೋಗಿರ್ಬೋದು? ಅವ್ರ ಹೆಲ್ತ್ ಕಂಡೀಷನ್ ನೋಡ್ತು ಅಂತ ಹೇಳಿದ್ರೆ ಅವ್ರು ತುಂಬಾ ಸ್ಪೀಡ್ ಆಗಿ ವಾಕ್ ಮಾಡ್ಕೊಂಡಾಗಿರ್ಬೋದು, ಓಡ್ಕೊಂಡಾಗಿರ್ಬೋದು. ಹೋಗೋದಕ್ಕಾಗಲ್ಲ. ನಾವು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಹಿಡಿಬೇಕು. ಅವ್ನು ಇಲ್ಲೇ ಸುತ್ತಮುತ್ತ ಎಲ್ಲೋ ಇರ್ತಾರೆ ಅನ್ಸುತ್ತೆ. ನಾವು ಆದಷ್ಟು ಬೇಗ ಹುಡ್ಕೋ ಪ್ರಯತ್ನ ಮಾಡಬೇಕು. ಸರಿ ಸದಾನಂದ್, ಆದಷ್ಟು ಬೇಗ ಈ ಡ್ರೈವರ್ ಪುರುಷೋತ್ತಮ ಅವ್ರ ಫೋಟೋಗ್ರಫಿ ಇದೆಯಲ್ಲ, ಅದನ್ನ ಪ್ರಿಂಟ್ ಮಾಡಿಸಿ ಎಲ್ಲ ಕಡೆ ಪೋಸ್ಟ್ ಅನ್ನು ಹಂಚಿ. ಹಾಗೆ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್, ನಮ್ಮ ಡಿಸ್ಟ್ರಿಕ್ಟ್ ಅಲ್ಲಿರೋ ಎಲ್ಲ ಪೊಲೀಸ್ ಸ್ಟೇಷನ್ಗೂ ಈ ನ್ಯೂಸ್ನ ಫ್ಲಾಶ್ ಮಾಡಕ್ ಹೇಳಿ. ಆದಷ್ಟು ಬೇಗ ಮಾಡಿ. ನಾನು ಮತ್ತೆ ಕಾಲ್ ಮಾಡ್ತೀನಿ. ನಾನು ಫಾಲೋ ಅಪ್ ಮಾಡಿ ನಿಮಗೆ ತಿಳಿಸ್ತೇನೆ. 20 ವರ್ಷಗಳ ಹಿಂದೆ ನೀನು ನಿಮ್ಮಮ್ಮ ಕಳೆದೋಗಿದ್ದೇನೆ, ಏನಾಯ್ತು ಅಂತ ಗೊತ್ತಿದ್ದು ಈ ಪುರುಷೋತ್ತಮ ಒಬ್ಬನಿಗೇನೆ. ನೀನು ಬದುಕಿದ್ಯಾ ಅಂತ ಸುಳಿ ಕೊಟ್ಟಿದ್ದು ಕೂಡ ಇವನೇ. ಶಾರದನ್ ಬಗ್ಗೆ ಏನಾದ್ರು ಹೇಳ್ಬೋದೇನೋ ಅಂತ ಓಡೋಡಿ ಬಂದೆ. ನಾನು ಶಾರದನ್ ಯಾವತ್ತು ನೋಡ್ತಿಲ್ಲ ಏನೋ. ಅಪ್ಪ ಪ್ಲೀಸ್, ಬೇಜಾರು ಮಾಡ್ಕೋಬೇಡಿ. ಅವ್ರು ತುಂಬಾ ದೂರ ಎಲ್ಲೂ ಹೋಗಿರಲ್ಲ, ಸಿಗ್ತಾರೆ. ಅವರಿಂದ ನಮ್ಮ ಅಮ್ಮನ ವಿಷಯ ಗೊತ್ತಾಗೇ ಆಗತ್ತೆ. ಈ ಬಿಸಿಲಲ್ಲಿ ಒಂದಲ್ಲ ಎರಡಲ್ಲ ಅವಾಂತರಗಳು. ಈ ಹಾಳಾದ ಈಗಲೇ ಪಂಚರ್ ಆಗ್ಬೇಕಿತ್ತ? ಕಷ್ಟ ಇದು. ಪಂಚರಕ್ಕೆ ಅವನಿಗೆ ಹೇಳಿದೀನಿ. ಅಲ್ಲಿ ನೋಡು, ಅಲ್ಲಿಗೆ ಬರ್ತೀನಿ ಅಂತ ಹೇಳಿದಾನೆ. ಅಲ್ಲಿವರೆಗೆ ನಡೆಯೋಣ. ನಡಿ, ಸುಧಾರಿಸ್ಕೊಳ್ಳಿ. ಏನು ದೊಡ್ಡವರು ಮತ್ತೆ ಹೆಣ್ಮಗಳನ್ನ ಭೇಟಿ ಮಾಡಿಸ್ದ. ಈ ಹೆಣ್ಮಗಳು ಯಾಕೆ
ನಮ್ಮ ಶ್ರವಣ್ ಸಾಹೇಬ್ರ ಮಗಳಾಗಿ ಬಂದು ಅವ್ರ ಹತ್ರ ಹೋಗಿ ದೇವ್ರದ ಏನ ನಿಜ ಆಗಿದ್ರೆ ಆ ದೇವಾಯಿನಿ ಬಗ್ಗೆ ಎಲ್ಲ ಹೇಳ್ಬಿಡ್ತೀನಿ. ಸಾಹೇಬ್ರ ಹೇಳ್ತಾ ಇದ್ರಲ್ಲ ಅವ್ರು ಕಾಣಿಸ್ತಿಲ್ಲ ಹುಡುಕ್ತಾ ಇದೀವಿ ಅಂತ, ಅದೇ ಪುರುಷೋತ್ತಮ್ ಅಲ್ವಾ? ಫೋನ್ ಮಾಡಿ, ಬೇಗ ಸಾಹೇಬ್ರ ಫೋನ್ ಮಾಡಿ. ಪುರುಷೋತ್ತಮ್ ಮೊದಲು ಸಾಹೇಬ್ರ ಫೋನ್ ಮಾಡಿ, ಸಾಹೇಬ್ರ ಫೋನ್ ಮಾಡಿ. ಪುರುಷೋತ್ತಮ್ ಅವರೇ. ಹಾ ಸತ್ಯನ ಹೇಳಿ. ಅಜಿತಾ, ನೀನ್ ಹುಡುಕ್ತಾ ಇರೋ ಪುರುಷೋತ್ತಮ್ ಇಲ್ಲೇ ಇದ್ದಾರೆ. ಆದ್ರೆ ಆಲ್ ಆಫ್ ಸಡನ್ ಯಾರೋ ಅವ್ರನ್ನ ಶೂಟ್ ಮಾಡಿದ್ರು. ವಾಟ್? ಸತ್ಯನ ಏನು ಹೇಳ್ತಿದ್ದೀರಾ? ಹೌದು, ಯಾರು ಗೊತ್ತಿಲ್ಲ. ಓಕೆ, ಒಂದ್ ಕೆಲಸ ಮಾಡಿ, ಇಮಿಡಿಯೇಟ್ ಆಗಿ ಆಂಬ್ಯುಲೆನ್ಸ್ ಕಾಲ್ ಮಾಡಿ ಅಡ್ಮಿಟ್ ಮಾಡ್ಬಿಡಿ. ನಾನು ಡೈರೆಕ್ಟ್ ಹಾಸ್ಪಿಟಲ್ಗೆ ಬರ್ತೀನಿ. ಪುರುಷೋತ್ತಮ್ ಸತ್ ಹೋದ್ನಾ? ಎಸ್. ಮೈ ಗಾಡ್. ಈ ರಾಣ ಯಾವಂದಾದ್ರೂ ಪ್ರಾಣ ತೆಗಿಬೇಕು ಅಂತ ಡಿಸೈಡ್ ಮಾಡಿದ್ರೆ ಮಿಸ್ ಆಗೋ ಚಾನ್ಸೇ ಇಲ್ಲ. ಥ್ಯಾಂಕ್ ಯು ಸೋ ಮಚ್. ಕರೆಕ್ಟ್ ಟೈಮಿಗೆ ಬಂದು ಆ ಪುರುಷೋತ್ತಮ್ ಕತೆ ಮುಗಿಸಿದ್ದು ನನಗೆ ಎಷ್ಟು ಹೆಲ್ಪ್ ಆಗಿದೆ ಗೊತ್ತಾ? ನಾನು ನಿಮ್ ಪಾರ್ಟ್ನರ್ ಇನ್ ಕ್ರೈಮ್ ಆದ್ಮೇಲೆ ಇಷ್ಟು ಮಾಡದೇ ಇದ್ದೀರಾ ಈಗ. ಬಟ್ ಇದಕ್ಕೆ ತಕ್ಕ ಪ್ರತಿಫಲದ ನಿರೀಕ್ಷೆ ಅಂತೂ ಇರುತ್ತೆ. ಡೋಂಟ್ ವರಿ ಮಿಸ್ಟರ್ ರಾಣ, ನಿಮಗ್ ತಲುಪಬೇಕಾಗಿರೋದು ಬಂದ್ ತಲುಪುತ್ತೆ. ಸಂಗೀತ ಅತ್ತೆ, ಏನಾದ್ರೂ ಮಾತಾಡೋದಿತ್ತಾ? ಹೌದು ದೇವಯಾನಿ, ಪುರುಷೋತ್ತಮ್ ವಿಷಯ ಏನಾಯ್ತು ಅಂತ ತಿಳ್ಕೊಬೇಕಿತ್ತು. ನಾನು ಶ್ರವಣ್ ಮತ್ತೆ ಅಜಿತ್ಗೆ ಕಾಲ್ ಮಾಡ್ತಾನೆ ಇದ್ದೀನಿ. ಅವ್ರಿಬ್ರು ಫೋನ್ ರಿಸೀವ್ ಮಾಡ್ತಿಲ್ಲ. ಆ ಮನಸ್ವಿ ಏನು ಫೋನ್ ತೆಗಿತಾ ಇಲ್ಲ. ನಿನಗೂ ನನ್ನ ಹಾಗೆ ಪುರುಷೋತ್ತಮ್ ಬಗ್ಗೆ ತಿಳ್ಕೊಳ್ಳೋಂತ ಕಾಳಜಿ ಇರುತ್ತಲ್ವಾ? ಅದಕ್ಕೆ ನೀನ್ ಅವ್ರಿಗೆ ಫೋನ್ ಟ್ರೈ ಮಾಡ್ತಾ ಇರ್ತೀಯ. ಯಾರಿಂದಾದ್ರೂ ನಿಂಗೆ ವಿಷಯ ಗೊತ್ತಾಗಿರುತ್ತೆ ಅನ್ಕೊಂಡು ನಿನ್ನನ್ ಕೇಳೋದಕ್ ಬಂದೆ. ನಾನು ಈಗ ತಾನೇ ಮನಸ್ವಿನಿಗೆ ಕಾಲ್ ಮಾಡಿದ್ದೆ. ಕಾಲ್ ರಿಸೀವ್ ಮಾಡಿದ್ಲು. ಹೌದಾ? ಪುರುಷೋತ್ತಮ್ ಇನ್ನೇ ಪುರುಷೋತ್ತಮ್ ದೇವ್ಯಾನಿ ಪುರುಷೋತ್ತಮ್ ಹೊಟ್ಟೋದ್ನಂತೆ ಸಂಗೀತ ಶಾರದಕ್ಕ ಪುರುಷೋತ್ತಮ್ಮೆ ಹೋಗ್ಬಿಟ್ಟ ಅಂದ್ರೆ ಇನ್ನು ಶಾರದನ ಹುಡ್ಕೊಂಡು ಹೇಗೆ? ಶಾರದಾ ಶ್ರವಣ್ ಬಾವ ಪಾಪ. ಸತ್ಯ, ಪುರುಷೋತ್ತಮ್ ಓಟಿ ಕರ್ಕೊಂಡು ಹೋಗಿದ್ದಾರೆ. ನೀವು ರಿಲ್ಯಾಕ್ಸ್ ಆಗಿರಿ. ನೀರ್ ತರಲ್ಲ? ಡಾಕ್ಟರ್, ಪುರುಷೋತ್ತಮ್ ಹೇಗಿದ್ದಾರೆ ಈಗ? ಸದ್ಯಕ್ಕೆ ಬುಲೆಟ್ ತೆಗ್ದಿದೀವಿ. ಈಸ್ ಔಟ್ ಆಫ್ ಡೇಂಜರ್. ಡಾಕ್ಟರ್, ಈಗ ಹೋಗಿ ನಾವು ಅವ್ರ ಹತ್ರ ಮಾತಾಡ್ಬೋದಾ? ಸದ್ಯಕ್ಕಾಗಲ್ಲ, ಅವ್ರು ಕೋಮಾಗ ಹೋಗಿದ್ದಾರೆ. ಕೋಮೆಯಿಂದ ಬರೋರ್ಗು ನೀವು ವೆಯ್ಟ್ ಮಾಡ್ಬೇಕು. ಏನಪ್ಪ ಇದು ನಮ್ ಗ್ರಾಚಾರ? ಮತ್ತೆ ಪುರುಷೋತ್ತಮ್ ಕೋಮಾಗ ಹೋದ್ರಲ್ವಾ? ಅಟ್ಲೀಸ್ಟ್ ಅವ್ರು ಬದುಕಿದಾರಲ್ಲ ಕಂದ, ಅದಕ್ಕೆ ಖುಷಿ ಬಿಡ್ಬೇಕು. ಹೌದು, ಇವತ್ತೆಲ್ಲ ನಾಳೆ ಅವ್ರಿಗೆ ಎಚ್ಚರ ಆಗೇ ಆಗುತ್ತೆ. ಅಷ್ಟೇ ಅಲ್ಲ, ನಿಮ್ ತಾಯಿ ಶಾರದಾ ಮೇಡಮ್ ಬಗ್ಗೆನೂ ಅವ್ರು ಖಂಡಿತವಾಗ್ಲು ಹೇಳೇ ಹೇಳ್ತಾರೆ. ಸತ್ಯನ, ನೀವಿಬ್ರು ಪುರುಷೋತ್ತಮ್ಗೆ ಯಾರು ಶೂಟ್ ಮಾಡಿದ್ದು ಅಂತ ನೋಡಿದ್ರ? ಸಾಹೇಬ್ರೆ, ನಾನ್ ನೋಡ್ದೆ. ಹೌದಾ? ನೋಡ್ಬೇಕು, ಹೇಗಿದ್ದ ಅವನು? ಸಾಹೇಬ್ರೆ, ನನ್ಗೆ ಅವನ್ ಕಣ್ಣು ಮಾತ್ರ ಕಾಣಿಸ್ತು. ಹಾಗೆ ಅವನ್ ಕೈಯಲ್ಲಿ ಒಂದ್ ದಪ್ಪಗಿರೋ ಕಡ್ಗ ಇತ್ತು. ಸರಿ, ಹಾಗಾದ್ರೆ ನಾನು ನಾಳೆ ಸ್ಕೆಚ್ ಮಾಡೋರ್ನ ಕರೆಸ್ತೀನಿ. ಮಿಕ್ಕಿ ಡೀಟೇಲ್ಸ್ನ ಅವ್ರಿಗೆ ಹೇಳ್ಬಿಡು. ಅದು ಹೆಲ್ಪ್ ಆಗುತ್ತೆ ಕೇಸ್ಗೆ. ಸಾಹೇಬ್ರೆ, ಆ ಸ್ಕೆಚ್ ಬರೆಯೋರ್ಗೆ ಹೇಳಿ ಬರ್ಸೋ ಅಷ್ಟು ಕ್ಲಾರಿಟಿ ಇಲ್ಲ. ಅವನು ಕಾರಲ್ಲಿ ಕೂತೆ ಶೂಟ್ ಮಾಡಿದ್ದು. ಜೊತೆಗೆ ನಾನ್ ನೋಡಿದ್ನಲ್ಲ, ತಕ್ಷಣ ಅವ್ರ ಕಾರ್ ಹೊಟ್ಟೋಯ್ತು. ನಾನ್ ನಿಮ್ಗೆ ಅವಾಗ್ಲೇ ಹೇಳಿದ್ನಲ್ಲ, ಅಷ್ಟೇ. ಅವನ್ ಕಣ್ಣು, ಆ ದಪ್ಪ ಕಡ್ಗ, ಆಮೇಲೆ ಆ ಪಿಸ್ತೂಲು ಅಷ್ಟೇ ನನಗ್ ಕಾಣಿಸಿತ್ತು. ಸದಾನಂದ್ ಅಪ್ಪ, ಒಂದ್ ನಿಮಿಷ. ಅಶ್ವಿನಿ ಹೇಳು. ಆ ಪುರುಷೋತ್ತಮ್ ಸತ್ತ ತಾನೆ? ಇಲ್ಲ ಮೇಡಮ್, ಬದುಕಿದ್ದಾನೆ. ತಗ್ಲಿದ್ ಬುಲೆಟ್ ನ ಡಾಕ್ಟರ್ ತೆಗ್ದಿದ್ದಾರೆ. ಬಟ್ ಇನ್ನೂ ಎಚ್ಚರ ಆಗಿಲ್ಲ. ಕೋಮಾಗ ಹೋಗಿದ್ದಾನೆ. ಇದಕ್ಕೂ ಮುಂಚೆ ಅವ್ನು ಕೋಮಾಗೆ ತಾನೆ ಹೋಗಿದ್ದ. ಆದ್ರೆ ಎಚ್ಚರ ಆಗಿ ಇಷ್ಟೆಲ್ಲ ತೊಂದರೆ ಕೊಟ್ಟಿದ್ದಾನೆ. ಇಂತರ ಮಾಡೋದ್ ಬೇಡ. ಆದಷ್ಟು ಬೇಗ ಡಾಕ್ಟರ್ ಹೇಳಿ ಅವನ್ ಕತೆ ಮುಗಿಸ್ಬೇಕು. ಅದ್ ಸಾಧ್ಯ ಇಲ್ಲ ಮೇಡಮ್. ಯಾಕಂದ್ರೆ ಅಜಿತ್ ಈಗ ಪುರುಷೋತ್ತಮ್ನ ಬೇರೆ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿರೋದು. ಮೊದಲಿಗಿಂತ ತುಂಬಾ ಟೈಟ್ ಸೆಕ್ಯೂರಿಟಿ ಅರೇಂಜ್ ಮಾಡಿದ್ದಾನೆ. ದೇವ್ರದೇ, ಪುರುಷೋತ್ತಮ ಬದುಕಿದ್ದಾನಂತೆ.
ಹೌದು. ಈಗ ನಮ್ಗೆ ಅತ್ತೆ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನಮ್ಗಿರೋದವ್ರೊಬ್ರೆ. ಅವನು ಸತ್ತೋಗಿದ್ರೆ ಅವನ ಜೊತೆ ಸತ್ಯನೂ ಸತ್ತೋಗ್ತಿತ್ತು. ಅಲ್ಲಮ್ಮ ಮನಸ್ವಿನಿ, ಪುರುಷೋತ್ತಮ್ ಸತ್ ಹೋದ್ರು ಅಂತ ಮುಂಚೆನೆ ದೇವಯಾನಿಗೆ ಫೋನ್ ಮಾಡಿ ಯಾಕೆ ಹೇಳ್ದೆ ನೀನು? ನಮ್ಗೆಲ್ಲ ಎಷ್ಟು ಗಾಬರಿ ಆಗಿತ್ತು ಗೊತ್ತಾ? ಆಮೇಲೆ ನೀನೇ ಫೋನ್ ಮಾಡಿ ಪುರುಷೋತ್ತಮ್ ಅವ್ರು ಬದುಕಿದ್ದಾರೆ, ಡಾಕ್ಟರ್ ಬುಲೆಟ್ ನ ತೆಗ್ದಿದ್ದಾರೆ ಅಂತ ಹೇಳ್ದೆಯಲ್ಲ, ಅದನ್ನ ಕೇಳಿದ್ಮೇಲೆ ನಮಗ್ ಸಮಾಧಾನ ಆಯ್ತು. ಕಂದ, ನೀನ್ಯಾಕೆ ದೇವಿಯನ್ನ ಹತ್ರ ಆ ರೀತಿ ಹೇಳಿದೆ? ಅಪ್ಪ, ಅದು ಪುರುಷೋತ್ತಮ್ಗೆ ಗುಂಡೆ ತಗ್ಲಿ ಹಾಸ್ಪಿಟಲ್ ಕರ್ಕೊಂಡ್ ಬಂದ್ರಲ್ವಾ, ಆಗ ಗಾಬರಿಲಿ ನಾನಾಗ ಹೇಳ್ಬಿಟ್ಟೆ. ಸಾರಿ ಅಪ್ಪ. ಆದ್ರೆ ಅತ್ತೆ ಹೇಳಿದ್ರಲ್ವಾ ಬದುಕಿದ್ದಾರೆ ಅಂತನೂ ನಾನೇ ಕ್ಲಾರಿಫೈ ಮಾಡಿದೆ. ಹಾ, ಓಕೆ, ನಾನು ನೋಡ್ತೀನಿ. ಅಜಿತಾ, ಪುರುಷೋತ್ತಮ್ನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದು ಯಾರು ಅಂತ ಏನಾದ್ರೂ ಗೊತ್ತಾಯ್ತೇನೋ? ಆದ್ರೆ ಪುರುಷೋತ್ತಮ್ನ ಯಾರು ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ರು ಅವ್ರನ್ನ ಜೈಲಿಗೆ ಹಾಕಿ ಕಂಬಿ ಎಣಿಸೋ ಹಾಗೆ ಮಾಡಲಿಲ್ಲ ಅಂತ ಹೇಳಿದ್ರೆ ನನ್ನ ಹೆಸರು ಅಜಿತ್ ಅಲ್ಲ. ಆದ್ರೆ ಅದಕ್ಕೂ ಮುಂಚೆ ಹಾಸ್ಪಿಟಲ್ ಅಲ್ಲಿ ಅವನಿಗೆ ಎಚ್ಚರಿಕೆ ಆಯ್ತು ಅಂತ ಕಿಲ್ಲರ್ಗೆ ಯಾರು ವಿಷಯ ಲೀಕ್ ಮಾಡಿದ್ರು ಆ ನಮಕ್ಕರಂ ಯಾರು ಅಂತ ಕಂಡಿಡ್ದು ಅವನ್ ತಲೆಗೆ ಬುಲೆಟ್ ಹೊಡಿತೀನಿ. ಶಾರದತ್ತೆಗೆ ಏನಾಯ್ತು ಅನ್ನೋ ಸೀಕ್ರೆಟ್ ಪಕ್ಕಾ ಪುರುಷೋತ್ತಮ ಗೊತ್ತಿದೆ. ಸೊ ಪುರುಷೋತ್ತಮ್ನ ಸಾಯಿಸ್ಬೇಕು ಅನ್ಕೊಂಡಿರೋರು ಬರೀ ಅವನ್ ದುಶ್ಮನ್ ಅಲ್ಲ, ಶಾರದತ್ತೆಗೂ ದುಶ್ಮನ್ಗಳು. ಪುರುಷೋತ್ತಮ್ನ ಸಾಯಿಸೋದು ಅವ್ರ ಉದ್ದೇಶ ಅಲ್ಲ, ಆದ್ರೆ ಪುರುಷೋತ್ತಮ ಶಾರದತ್ತೆ ಬಗ್ಗೆ ಏನು ಬಾಯಿ ಬಿಡಬಾರ್ದು ಅನ್ನೋದೇ ಅವ್ರ ಉದ್ದೇಶ. ಒಂದ್ ವೇಳೆ ಶಾರದತ್ತೆ ಈ ಮನೆಗ್ ಬರಬಾರ್ದು ಅನ್ನೋದೇ ಅವ್ರ ಉದ್ದೇಶ ಆಗಿದ್ರೆ ಈ ಅಜಿತಿನ ಮೇಲೆ ಅವ್ರಿಗೆ ತುಂಬಾ ಅಂದ್ರೆ ತುಂಬಾ ತೊಂದರೆ ಕೊಡ್ತಾನೆ. ಅದ್ ಯಾರೇ ಆಗಿದ್ರು ನನ್ನ 360 ಡಿಗ್ರಿಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. Try to get some sauce up there, that's why. Gotcha! Grab cover! How's it going?
Throwing rocks? What'd you find? I saw something. Yeah, I thought I saw someone. Joe's got You. stones all Oh, over. Saw hey. someone. Howdy. Like they were trying to scalp him. Raymond and the men we buried, they were butchered. Mike. Butchered. How's it going? It took 3 hours to rake up all the Is that a bodies. rock? I didn't know. Raymond, it's Carlos and you know it. You got me. Here you are. Not moving, huh? Hold up! Move it! What's up? Move it. I saw someone moving out there. You got me. Now I got you. Come on out! I know you haven't moved. What's up? Huh? Someone's here. What? Wait, what? A rock? Who was that? Yeah, I thought I saw someone. Something's here. Oh, shit. Iron Mike. Skizzo. They were trying to Son scalp of a bitch. Raymond and the men we buried, they were butchered. Mike. Butchered. Right, it took us 3 hours to rake up all the body parts. I didn't want to do that. Raymond, it's Carlos and you know it. Carlos is already pushing into road. Damn it. I saw someone. What? Something's out here.